ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಸದ್ದು ಮಾಡ್ತಾ ಇದ್ದೆ. ಯಾಕಂತಂದರೆ ಸಮೀರ್ ಅನ್ನೋ ಈ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಪ್ರೀತಿ ಮಾಡಿ ಅತ್ಯಾಚಾರ ಮಾಡಿ ಮತಾಂತರಕ್ಕೆ ಪ್ರಯತ್ನ ಮಾಡ್ದ ಅಂತ ಇವತ್ತು ಬೆಳಗ್ಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಮೀರ್ ಅನ್ನೋ ಮುಸ್ಲಿಂ ಯುವಕ, ಸಮೀರ್ ಮುಲ್ಲಾ ಆತನ ಪೂರ್ತಿ ಹೆಸರು. ಆ ಯುವಕ ಕಳೆದ 3 ವರ್ಷದಿಂದ ಆ ಹಿಂದೂ ಯುವತಿಯ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ. ಮೊದಲು ಫ್ರೆಂಡ್ಶಿಪ್ ಆಗುತ್ತೆ. ಇವರೆಲ್ಲ ಜಿಮ್ಮರ್ಸು, ಒಂದು ಮಜಲ್ ಫ್ಯಾಕ್ಟ್ರಿ ಅಂತ ಇವ್ರದ್ದೊಂದು ಜಿಮ್ ಇದೆ. ಆ ಜಿಮ್ಮಲ್ಲಿ ಈ ಸಮೀರ್ ಮುಲ್ಲಾನ ಅಕ್ಕ ತಹಸೀನ್ ಮುಲ್ಲಾ ಅಂತ, ಅವ್ರ ಮುಖಾಂತರ ಈ ಹಿಂದೂ ಯುವತಿ ಸಮೀರ್ ಮುಲ್ಲಾಗೆ ಪರಿಚಯ ಆಗ್ತಾಳಂತೆ. ಆ ಅಕ್ಕನ ಮೂಲಕ ಪರಿಚಯ ಆಗಿ ಆಮೇಲೆ ಫ್ರೆಂಡ್ಶಿಪ್ ಆಗಿ ಪಾರ್ಟಿ ಗೋವಾ ಅಂತೆಲ್ಲ ಸುತ್ತಾಡಿ ಲವ್ ಆಗಿ ಇಬ್ಬರ ನಡುವೆ ದೈಹಿಕ ಸಂಪರ್ಕ ಆಗಿ ಈಗ ಮತಾಂತರಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಆ ಹಿಂದೂ ಯುವತಿ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾಳೆ. ಅದು ಕೂಡ ಈಗ ವೈರಲ್ ಆಗ್ತಾ ಇದೆ. ತಹಸೀನ್ ಮುಲ್ಲಾ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ ನಾನು. ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ಲ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತೆ, ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ, ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀ ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದಕ್ಕಿಂತ ಮೊದಲೇ ಈ ಹಿಂದೂ ಸಂಘಟನೆಗಳು ಅಂತ ಅನ್ಸ್ಕೊಂಡಿರೋರು, ಅಂದರೆ ಈ ಬಜರಂಗ ದಳದವರು ಬೆಳಗ್ಗೆ ಪ್ರತಿಭಟನೆಯನ್ನು ಶುರು ಮಾಡಿಬಿಟ್ರು. ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಮತಾಂತರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಲವ್ ಜಿಹಾದ್ ಮಾಡಿದ್ದಾನೆ ಅಂತೆಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಇದು ಲವ್ ಜಿಹಾದ್ ಅಂತ ಇದು ಕನೆಕ್ಷನ್ ಏನೂ ಇಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಇದು ಲವ್ ಜಿಹಾದ್ ಅಲ್ವೇ ಅಲ್ಲ ಅಂತ. ಇಲ್ಲಿ ನಾವು ಮುಖ್ಯವಾಗಿ ಇವಾಗ ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಈ ಸಮೀರ್ ಮುಲ್ಲಾ ಅನ್ನೋ ಯುವಕ ಈಗೇನು ಅತ್ಯಾಚಾರ ಆರೋಪ ಹೊತ್ತಿದ್ದಾನಲ್ಲ, ಈ ಬಜರಂಗ್ ದಳದವರಿಂದ ಲವ್ ಜಿಹಾದ್ ಅಂತ ಏನು ಹೇಳ್ಸ್ಕೊಳ್ತಾ ಇದ್ದಾನಲ್ಲ, ಆ ಯುವಕನಕ್ಕ ತಹಸೀನ್ ಮುಲ್ಲಾ ಬಂದ್ಬಿಟ್ಟು ಅವ್ರು ಮದುವೆ ಆಗಿರೋದು ಕ್ರಿಶ್ಚಿಯನ್ ಹುಡುಗನನ್ನ. ಇನ್ನೊಂದು ವಿಚಾರ ಏನಂತಂದರೆ, ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಇದೇ ಸಮೀರ್ ಮುಲ್ಲಾನ ಫ್ಯಾಮಿಲಿಯಲ್ಲಿ ಇನ್ನೊಂದು ಹುಡುಗಿ ಇದ್ದಾರೆ, ಮುಸ್ಲಿಂ ಹುಡುಗಿ, ಅವರು ಮದುವೆ ಆಗಿರೋದು ಹಿಂದೂ ಹುಡುಗನನ್ನು. ಇದಿಲ್ಲಿ ಹುಬ್ಬಳ್ಳಿಲಿ ಹೇಗಿದೆ ಅಂತಂದರೆ, ಒಂದಿಷ್ಟು ಏರಿಯಾದಲ್ಲಿ ತುಂಬ ಶ್ರೀಮಂತರು, ಇವರು ತುಂಬ ದುಡ್ಡಿರೋ ಜನ. ಇವ್ರಿಗೆಲ್ಲ ಹಿಂದೂ ಮುಸ್ಲಿಂ ಅಂತ ಅಲ್ಲಿ ಏನೂ ಇಲ್ಲ. ಇವರು ಅಲ್ಲಿ ಮುಸ್ಲಿಮ್ಸು ಹಿಂದೂಗಳನ್ನು ಮದುವೆ ಆಗಿದ್ದಾರೆ, ಹಿಂದೂಗಳು ಮುಸ್ಲಿಮ್ಸನ್ನು ಮದುವೆ ಆಗಿದ್ದಾರೆ, ಮುಸ್ಲಿಂ ಹುಡುಗಿರು ಹಿಂದೂ ಹುಡುಗರನ್ನ ಮದುವೆ ಆಗಿದ್ದಾರೆ, ಹಿಂದೂ ಹುಡುಗಿರು ಮುಸ್ಲಿಂ ಹುಡುಗರನ್ನ ಮದುವೆ ಆಗಿದ್ದಾರೆ. ಇವೆಲ್ಲ ನಡೀತಾ ಇರ್ತವೆ. ಇವರೆಲ್ಲ ಹೇಗಂತಂದರೆ ವಾರಕ್ಕೊಮ್ಮೆ ಗೋವಾಗೆ ಹೋಗಿ ಪಾರ್ಟಿಗೆ ಹೋಗಿ ಬರೋರು. ಇವರು ತುಂಬ ದುಡ್ಡಿರೋ ಜನ, ಬರೀ ಪಾರ್ಟಿ ಪಬ್ ಅಂದ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇರೋರು. ಇವ್ರಿಗೆಲ್ಲ ಯಾವ ಜಾತಿ ಧರ್ಮನೂ ಇರೋದಿಲ್ಲ. ಬೇಕಾದರೆ ನಾನು ಕೊಟ್ಟಿರೋ ಮಾಹಿತಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಆ ಫ್ಯಾಮ್ಲಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಸಮೀರ್ ಮುಲ್ಲಾನ ಫ್ಯಾಮಿಲಿಯಲ್ಲಿ ಅವ್ರ ಅಕ್ಕ ತಹಸೀನ್ ಮುಲ್ಲಾ ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಿದ್ದಾರೆ, ಇನ್ನೊಂದು ಹುಡುಗಿ ಹಿಂದೂ ಹುಡುಗನನ್ನು ಮದುವೆ ಆಗಿದ್ದಾರೆ. ಇವ್ರ ಹೆಸರನ್ನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಇಲ್ಲಿ. ಮತ್ತೇನಂತಂದರೆ, ಈ ಜಾತಿ ಧರ್ಮ ಏನಿದ್ರು ಬಡವ್ರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಅವ್ರಿಗೆ ಮಾತ್ರ ಇವು ಕಟ್ಟುಪಾಡುಗಳು ಇರ್ತವೆ. ತೀರಾ ಶ್ರೀಮಂತರು ಇರ್ತಾರಲ್ಲ, ಅವ್ರಿಗೆಲ್ಲ ಈ ಜಾತಿ ಧರ್ಮ ಅವೆಲ್ಲ ಸಂಬಂಧ ಇರಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ ಅದೇನು ಅಂತ. ಈ ಕಟ್ಟುಪಾಡುಗಳು ಏನಿದ್ರು ಬಡವ್ರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಮಾತ್ರ ಸಂಬಂಧಪಟ್ಟಿರ್ತವೆ. ಯಾವುದೋ ಒಂದು ಮಧ್ಯಮ ವರ್ಗದ ಹುಡುಗಿನೋ, ಬಡತನದಲ್ಲಿರೋ ಹುಡುಗಿನೋ ಯಾವುದೋ ಒಬ್ಬ ಹುಡುಗನ ಜೊತೆಗೆ ಬರೀ ಮಾತಾಡಿದರೆ ಸಾಕು, ಅದು ದೊಡ್ಡ ಕ್ರೈಮ್ ಅನ್ನೋ ಥರ ನೋಡೋ ಸಮಾಜ ನಮ್ಮದು. ಆದರೆ ಅದೇ ಶ್ರೀಮಂತರ ಮನೆ ಹುಡುಗಿರು ಅವ್ರು ಹೇಗೆ ಬೇಕಾದರೂ ಪಾರ್ಟಿಗೆ ಹೋಗಲಿ, ರಾತ್ರಿ ಎಷ್ಟೊತ್ತಿಗೆ ಆದರೂ ಹೋಗಲಿ, ಅಥವಾ 2 ದಿನ ಪಾರ್ಟಿಗೆ ಮನೇಲಿ ಕೇಳದೆ ಹೋಗಲಿ, ಅದನ್ನು ಅವ್ರ ಮನೆಯವ್ರು ಯಾರೂ ಕೇಳೋದಿಲ್ಲ. ಯಾಕಂದರೆ ಇದು ಶ್ರೀಮಂತರ ಮನೆಗಳಲ್ಲಿ ಇದು ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಅದೇ ರೀತಿ ಈ ಹುಬ್ಬಳ್ಳಿ ಕೇಸಲ್ಲೂ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇವರು ತುಂಬ ದುಡ್ಡಿರೋರು, ಇವರೆಲ್ಲ ಜಿಮ್ಮರ್ಸ್, ಇವರು ಜಿಮ್ಮಲ್ಲಿ ಸಿಗ್ತಾ ಇರೋರು. ಈ ಸಮೀರ್ ಮುಲ್ಲಾ ಕೂಡ ಜಿಮ್ ಟ್ರೈನರು, ಅವ್ರ ಅಕ್ಕ ತಹಸೀನ್ ಮುಲ್ಲಾ ಕೂಡ ಜಿಮ್ ಟ್ರೈನರು, ಅವ್ರ ಅಕ್ಕ ತಹಸೀನ್ ಮುಲ್ಲಾ ಅವ್ರ ಗಂಡ ಕೂಡ ಜಿಮ್ ಟ್ರೈನರು. ಹೀಗಾಗಿ ಇವರೆಲ್ಲ ಜಿಮ್ಮಲ್ಲಿ ಪರಿಚಯ ಆಗಿ ಫ್ರೆಂಡ್ಶಿಪ್ ಆಗಿ ಮುಂದೆ ಲವ್ ಆಗಿ ಇವರೆಲ್ಲ ಪಾರ್ಟಿಗಳನ್ನು ಮಾಡಿ ಗೋವಾಗೆಲ್ಲ ಟ್ರಿಪ್ ಹೋಗಿ ಬಂದು ಇವಾಗ ಏನೇನೋ ಆಗ್ಬಿಟ್ಟಿದ್ದಾವೆ ಅವ್ರ ಮಧ್ಯೆ. ತುಂಬ ಖುಷಿಯಾಗಿದ್ದವರು ಈಗ ಏನೋ ಒಂದು ಅತ್ಯಾಚಾರ ಮಾಡಿದ್ರು ಅಂತನೋ ಅಥವಾ ಲವ್ ಜಿಹಾದ್ ಮಾಡಿದ್ರು ಅಂತನೋ ಏನೋ ಆರೋಪಗಳು ಬರ್ತಾ ಇದ್ದಾವೆ. ಮಗಳಿಗೆ ಅನ್ಯಾಯ ಮಾಡ್ಯಾರ್ರಿ. ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ.
ಜಿಮ್ಮಿಗೆ ಕಳ್ಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾರ, ಬಹಳ ಟಾರ್ಚರ್ ಮಾಡ್ಯಾರ. ಇದು ನನಗ್ ಗೊತ್ತಾದ್ಮೇಲೆ ನಾನ್ ನನ್ನ ಮಗಳಿಗೆ ಬಡ್ದು ಗಿಡ್ದು ಮನಿಗ್ ಕಳ್ಸಿದ್ಮೇಲೆ ಅವ್ರು ರಿಟರ್ನ್ ಮತ್ ನನ್ ಮನಿ ಕಡೆ ಬಂದ್ 10 ಜನ ಬಂದ್ ನಿನಗ ರಾತ್ರಿ ಪೆಟ್ರೋಲ್ ಹಾಕಿ ನಿನ್ ಮಗಳಿಗ ಕಟ್ತೀವಿ ಸುಟ್ ಹಾಕ್ತಿವಿ ಅಂತ ಹೇಳಿದ್ರು ರೀ. ನನಗ್ ನ್ಯಾಯ ಬೇಕು, ನನ್ ಸಮಾಜ ನನ್ನ ಎಲ್ಲಾ ಅಣ್ಣ ತಮ್ಮ ನಿಂತಾರ, ನನಗ್ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗ್ ನ್ಯಾಯ ಬೇಕು. ಇದಿಷ್ಟೇ ಸಿಕ್ಕಿದ್ದೆ ಸಾಕು. ಈ ಬಜರಂಗ್ ದಳದವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಬೀದಿಗೆ ಬಂದು ಬೊಬ್ಬೆ ಆಗ್ತಾ ಇದ್ದಾರೆ. ಮುಸ್ಲಿಂ ಹುಡುಗರು ಅಂತೆ, ಲವ್ ಜಿಹಾದ್ ಹಿಂದೂ ಹುಡುಗಿರನ್ನ ಮತಾಂತರ ಮಾಡ್ತಾರಂತೆ, ಹಂಗಂತೆ ಹಿಂಗಂತೆ. 3 ವರ್ಷದಿಂದ ಇವ್ರಿಗೇನು ಗೊತ್ತಿರಲಿಲ್ಲ, ಬಾಯಿ ಮುಚ್ಕೊಂಡು ತೆಪ್ಪಿಗಿದ್ರು. ಇವಾಗೇನೋ ಗೊತ್ತಾದ ತಕ್ಷಣ ಆ ಹುಡುಗಿಗೇನು ಎದುರಿಸಿದ್ರೋ ಬೆದರ್ಸಿದ್ರೋ, ಆ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಆಯಿತೋ, ಯಾರು ಪ್ರೇರಣೆ ಕೊಟ್ಟರೋ ಗೊತ್ತಿಲ್ಲ. ಆ ಹುಡುಗಿ ಒಂದು ಅತ್ಯಾಚಾರ ಆಗಿದೆ, ನನಗೇನೋ ಮತ್ತು ಬರೋ ಔಷಧಿ ಕುಡಿಸಿದ್ರು ಅಂತೆಲ್ಲ ಆರೋಪ ಮಾಡಿದ್ದಾಳೆ. ಇವರು ಕೂಡ ಬಜರಂಗ್ ದಳದವರು ಈಗ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೂ ಮುತ್ತಿಗೆ ಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ನಡುವೆ ಏನಾಗಿದೆ, ಆ ಸಮೀರ್ಗೆ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ, ಮನೆಗೆ ಬಂದು ಹೊಡೆದು. ಅಂದರೆ ಇವ್ರು ಯಾರು ಮಾರಲ್ ಪೊಲೀಸಿಂಗ್ ಮಾಡೋದಕ್ಕೆ? ಈ ಬಜರಂಗ್ ದಳದವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇವರೇನು ದೊಡ್ಡ ಪೊಲೀಸರ ಮನೆಗೆ ಬಂದು ಹೊಡೆದು ಅವ್ರನ್ನ ಎಳ್ಕೊಂಡು ಹೋಗೋದಂತೆ, ಪೊಲೀಸ್ರಿಗೆ ಒಪ್ಸೋದಂತೆ. ಹಂಗೇನಾದರೂ ತಪ್ಪಾಗಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಆಗ್ತಿತ್ತು, ಪೊಲೀಸರು ಮುಂದೆ ಏನು ಮಾಡಬೇಕಾಗಿತ್ತು ಅವ್ರು ಮಾಡ್ಕೊಳ್ತಾ ಇದ್ರು. ಈ ಬಜರಂಗ್ ದಳದವ್ರು ಯಾರು? ಇತ್ತೀಚೆಗೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಜಾಸ್ತಿ ದಿನ ಏನಾಗಿಲ್ಲ, ಅಲ್ಲೇ ವಿವೇಕಾನಂದನ ಹುಡುಗ ಮೇಲ್ಜಾತಿ ಹಿಂದೂ ಹುಡುಗಿನ SC ವಿವೇಕಾನಂದನ ಹುಡುಗ ಮೇಲ್ಜಾತಿ ಹುಡುಗಿನ ಲವ್ ಮಾಡಿ ಮದುವೆ ಆಗಿದ್ದ, ಆಕೆ ಗರ್ಭಿಣಿ ಆಗಿದ್ಲು. ಆ ಗರ್ಭಿಣಿನ ಅವ್ರ ಅಪ್ಪನೇ ಕೊಡ್ಲಿಯಿಂದ ಕೊಚ್ಚಾಕಿ ಸಾಯಿಸ್ಬಿಟ್ಟ, ಮನ್ಸಿಗೆ ಬಂದಂಗೆಲ್ಲ ಕೊಚ್ಚಾಕಿ. ಅವಾಗ ಈ ಬಜರಂಗ್ ದಳದವ್ರೇನು ಬಾಯಿಗೇನು ಕಡು ಬಿಟ್ಕೊಟ್ಟಿದ್ರ? ಅವಾಗೇ ನಿಮ್ಮ ಹಿಂದುತ್ವ ಎಲ್ಗಾದ್ರೂ ಫಾರಿನ್ಗೆ ಟ್ರಿಪ್ಗೆ ಹೋಗಿತ್ತ? ಅವಾಗ ಬಂದು ಮಾತಾಡ್ಬೇಕಿತ್ತು. ಅವಾಗ ನಿಮ್ಮ ಹಿಂದುತ್ವ, ಹೆಣ್ಮಕ್ಳು ಮಾನ ಮರ್ಯಾದೆ, ಅವ್ರ ಜೀವಕ್ಕೇನು ಬೆಲೆ ಇರಲಿಲ್ವಾ? ಇದು ನೋಡ್ರಿ, ಇದು ಝೂಮ್ ಆಗಿ ಚೆಕ್ ಮಾಡ್ಕೋರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತ ಹುಡುಗಿ. ಸೊ ಇದು ನಮ್ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದ, ಇದು ನಮ್ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು ನಮ್ ತಮ್ಮ, ಓಕೆ, ನಮ್ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದ, ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗ್ ಹೋಗಿದ್ದ. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗ್ ಹೋಗಿದ್ರಿ. ಇವ್ರು ನಮ್ ತಮ್ಮ ಮತ್ತು ಖುಷಿ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ರು ಬಾಳ್ ಸ್ಟ್ರಾಂಗ್ ಅದೀರಿ ನೀವು. ಓಕೆ, ಒಂದು 23 ಹುಡುಗನಿಗ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ನಮ್ ತಮ್ಮಗ್ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲಾ ಕಾಸ್ಟಿಗೂ ಬಾಳ್ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲಾ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದ್ ಲವ್ ಜಿಹಾದ್ ತಗದ್ ಬೇಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾ ಮುಸ್ಲಿಂ ಅದೀನಿ, ಆದ್ರೆ ಕ್ರಿಶ್ಚಿಯನ್ ಹುಡುಗ ಮದ್ವೆ ಮಾಡಿದೀನಿ. ಓಕೆ, ನಮ್ಮ ಮನ್ಯಾಗ ಎಲ್ಲರೂ ಇವಾಗೇನೋ ಮುಸ್ಲಿಂ ಹುಡುಗ ಅಂತೆ. ಇಷ್ಟು ದಿನ 3 ವರ್ಷದಿಂದ ಇವ್ರಿಗೇನು ಗೊತ್ತೇ ಇರಲಿಲ್ಲ, ಎಲ್ಲ ಚೆನ್ನಾಗೇ ಇದ್ರು. ಅಲ್ಲಿ ತನಕ ಇವ್ರಿಗೇನು ಯಾವ ಲವ್ ಜಿಹಾದ್ ಅನ್ಸಿರ್ಲಿಲ್ಲ, ಏನೂ ಇರಲಿಲ್ಲ. ಇವಾಗ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾದ ತಕ್ಷಣ, ಅವ್ರು ಬಂದು ಹೇಳಿದ ತಕ್ಷಣ ಇವ್ರಿಗೆ ಒಮ್ಮೆಗೆ ಹಿಂದುತ್ವ ರೊಚ್ಗೆದ್ಬಿಟ್ಟಿದೆ. ಇವಾಗ ಲವ್ ಜಿಹಾದ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವಾಗ ಅಲ್ಲಿ ದಲಿತ ಹುಡುಗನ್ನ ಮದುವೆ ಆಗಿದ್ದಕ್ಕೆ ಗರ್ಭಿಣಿ ಮಗಳನ್ನ ಕೊಚ್ಚಿ ಸಾಯಿಸ್ಬಿಟ್ರಲ್ಲ, ಕೊಡ್ಲಿಯಿಂದ ಕೊಚ್ಚಾಕ್ಬಿಟ್ಟು. ಅವಾಗ ಬಂದು ಮಾತಾಡಬೇಕಿತ್ತು. ಅವಾಗ ಬದುಕಿರ್ಲಿಲ್ಲ ನಿಮ್ಮ ಹಿಂದುತ್ವ, ಎಲ್ಲಾದ್ರೂ ಫಾರಿನ್ ಟ್ರಿಪ್ಗೆ ಹೋಗಿತ್ತಾ? ಇವಾಗೇನೋ ಪೊಲೀಸರು ಕೇಸ್ ಇವ್ರ ಮೇಲೂ, ಮನೆ ಬಂದು ಗಲಾಟೆ ಮಾಡಿದವ್ರ ಮೇಲೂ ಪೊಲೀಸರು ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಸಮೀರ್ ಮೇಲೇನೂ ಬಹುಶಃ ಅತ್ಯಾಚಾರ ಕೇಸ್ ದಾಖಲಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮಿಷನರ್ ಎನ್ ಶಶಿಕುಮಾರ್ ಅಂತವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಲವ್ ಜಿಹಾದ್ ಅಲ್ಲ ಅಂತ. ನೋಡೋಣ ಮುಂದೇನಾಗುತ್ತೆ ಈ ಕೇಸ್ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.